ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡೋದಕ್ಕೆ ಮಾಜಿ ನಗರ ಪೊಲೀಸ್ ಆಯುಕ್ತರು ಜೊತೆಗೆ ಬಿಜೆಪಿಯ ಮುಖಂಡರಾಗಿರುವಂತಹ ಭಾಸ್ಕರ್ ರಾವ್ ಅವರು ಕೂಡ ನೇರ ಸಂಪರ್ಕದಲ್ಲಿದ್ದಾರೆ. ಅವ್ರನ್ನು ಮಾತನಾಡಿಸೋಣ. ಸರ್ ನಮಸ್ತೆ. ನಮಸ್ಕಾರ. ನಮಸ್ಕಾರ. ಮೂರು ಕಡೆಗಳಲ್ಲಿ ತನಿಖೆ ನಡೀತಾ ಇದೆ. ಈ ತನಿಖೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ, ಈ ದುರಂತದ ವಿಚಾರಕ್ಕೆ ಸಂಬಂಧಪಟ್ಟಂತೆ ತಮ್ಮ ಫಸ್ಟ್ ರಿಯಾಕ್ಷನ್ ಸರ್? ಏನೇನು ತನಿಖೆ ಇದೆಲ್ಲ, ಯಾರ ಮೇಲೆ ತನಿಖೆ ಮಾಡಬೇಕು ಅದು ಮಾಡೋದು ಬಿಟ್ಬಿಟ್ಟು ತನಿಖೆ ಎಲ್ಲೆಲ್ಲೋ ಹೋಗ್ತಾ ಇದೆಲ್ಲ. ಯಾರು ಅಪರಾಧಿಗಳಿದ್ದಾರೆ ಅವರನ್ನು ಬಿಟ್ಟು ಬೇರೆ ಉಪಸಂಘಟನೆಗಳಿಗೆ ಅವ್ರ ಕಡೆ ನೀವು ತನಿಖೆ ಮಾಡಿದ್ರೆ ಪ್ರಯೋಜನ ಏನು? ಮುಖ್ಯ ಜವಾಬ್ದಾರಸ್ಥರನ್ನು ನೀವು ಗುರಿಲಿಟ್ಕೊಂಡು ತನಿಖೆ ಮಾಡಬೇಕು. ಅಟ್ ದ ಸೇಮ್ ಟೈಮ್ ಸರ್, ಈಗ 5 ಜನರ ತಲೆದಂಡ ಆಗಿದೆ. ಪೊಲೀಸ್ ಇಲಾಖೆ ಅನ್ನೋದು ಸ್ವತಂತ್ರ ಸಂಸ್ಥೆ ಅಲ್ಲ, ಅದು ಗೃಹ ಇಲಾಖೆ ಅಂಡರಲ್ಲಿ ಬರುತ್ತೆ. ಸೊ ಗೃಹ ಇಲಾಖೆಯವರು ಏನು ಇನ್ಸ್ಟ್ರಕ್ಷನ್ ಕೊಡ್ತಾರೆ ಅದನ್ನು ಕಾರ್ಯನಿರ್ವಹಿಸಿದಂತಹ ಅಧಿಕಾರಿಗಳಿಗೆ ಭದ್ರತೆನೂ ಕೊಟ್ಟು ಎಲ್ಲರ ಹತ್ರ ಬಯಸ್ಕೊಂಡು ಅವಮಾನವನ್ನು ಎದುರಿಸ್ಕೊಂಡು ಮತ್ತು ಕೊಟ್ಟಂತಹ ಬಹುಮಾನ ಅಂತ ಹೇಳಿದ್ರೆ ಅದು ಅಮಾನತ್ತಿನ ಶಿಕ್ಷೆ. ಬೆಂಗಳೂರು ನಗರ ಪೊಲೀಸ್ ಆಯುಕ್ತರಿಗೆ ಅಮಾನತ್ ಮಾಡೋದು ಪೊಲೀಸ್ ಇತಿಹಾಸದಲ್ಲೇ ಅತ್ಯಂತ ಕರಾಳವಾದ ದಿನ. ಯಾಕಂದರೆ ಇವರು ಭಾಳ ಹಿರಿಯ ಅಧಿಕಾರಿಗಳು, ಎಂಥ ಪೊಲೀಸ್ ಮೇಧಾವಿಗಳು, ಗರುಡಾಚಾರ್ಯ ಟಿ ಮಡಿಯಾಳ ಅಂತ ಮೇಧಾವಿಗಳು ಈ ಹುದ್ದೆಯನ್ನು ಅಲಂಕರಿಸಿದವರು. ರಾಜ್ಯ ಸರ್ಕಾರದ ಎಲ್ಲ ಶಕ್ತಿಗಳನ್ನು ಕಾಪಾಡಿ ಅವರ ಗೌಪ್ಯ ಏನೇನಿದೆ ಎಲ್ಲನೂ ತಿಳ್ಕೊಂಡಿರೋರು ಬ್ಯಾಂಗ್ಳೂರ್ ಸಿಟಿ ಪೊಲೀಸ್ ಕಮಿಷನರ್. ಅಂಥವರನ್ನೇ ಅಮಾನತ್ ಮಾಡ್ತೀರಾ ಅಂದರೆ ಸರ್ಕಾರದೇ ವೈಫಲ್ಯ, ಇದು ಫೇಲ್ಯೂರ್ ಆಫ್ ದಿ ಗೌರ್ಮೆಂಟ್ ಅಂತ ನೀವು ಅಡ್ಮಿಟ್ ಮಾಡ್ಕೊಳ್ತಾ ಇದ್ದೀರಾ. ಸರ್ಕಾರ ಪ್ಯಾನಿಕ್ ಮೋಡ್ಗೆ ಹೋಗ್ಬಿಟ್ಟಿದೆ. ಈಗ ಭಯ ಬಂದ್ಬಿಟ್ಟಿದೆ ಸರ್ಕಾರಕ್ಕೆ. ಜನರ ಆಕ್ರೋಶ ಸಿಕ್ಕಾಪಟ್ಟೆ ಸರ್ಕಾರದ ಮೇಲೆ ಬಿದ್ದಿರೋದ್ರಿಂದ ತುರ್ತಾಗಿ ಪೊಲೀಸ್ ಆಯುಕ್ತರನ್ನು ಸಸ್ಪೆಂಡ್ ಮಾಡಿ ಹೊರಗಡೆ ಬರಬೇಕು ಅಂತ ನೋಡ್ತಾ ಇದ್ದಾರೆ. ಬಟ್ ಇಟ್ ಈಸ್ ಗೋಯಿಂಗ್ ಟು ಬ್ಯಾಕ್ ಫೈರ್ ಮೋರ್ ಅಂಡ್ ಬ್ರಿಂಗ್ ಡೌನ್ ದಿ ಕ್ರೆಡಿಬಿಲಿಟಿ ಆಫ್ ದಿಸ್ ಗೌರ್ಮೆಂಟ್. ಎಸ್ ಕೆ ಉಮೇಶ್ ಸರ್, ಪೊಲೀಸ್ ವ್ಯವಸ್ಥೆಯನ್ನು ಬಲಿ ಕೊಟ್ಟಂಗಿದು. ಬಿಕಾಸ್ ಅವ್ರ ಮಾರಲ್ ಅನ್ನು ಕೂಡ ಇದು ಡೌನ್ ಮಾಡ್ದಂಗೆ. ಮೊನ್ನೆ ಆಗಿದ್ದು ನರಬಲಿ, 11 ಜನರು ಸಾವನ್ನಪ್ಪಿದ್ರು. ಈಗ ಪೊಲೀಸ್ ಮೊರಾಲಿಟಿಯನ್ನು ಕೂಡ ಡೌನ್ ಮಾಡೋ ಕೆಲಸ. ಕಮಿಷನರ್ನ ನೀವು ಅಮಾನತು ಮಾಡ್ತೀರಾ, ಉಳಿದ 5 ಅಧಿಕಾರಿಗಳನ್ನ ಅಂದ್ರೆ ಪರ್ಮಿಷನ್ ಕೊಡಕ್ ಆಗಲ್ಲ ಅಂತ ಆಫ್ ದ ರೆಕಾರ್ಡ್ ಸ್ವಲ್ಪ ಗಟ್ಟಿತನ ತೋರಿಸ್ತವ್ರನ್ನೇ ಮನೆಗೆ ಹೋಗ್ರಿ ನೀವು ಅಂತ ಹೇಳ್ತೀರಾ ಅಂದ್ರೆ ಏನರ್ಥ? ಇಲ್ಲ ನೋಡಿ, ಭಾಳ ಅತ್ಯಂತ ನಮ್ಮ ಸಾಹೇಬ್ರು ಹೇಳ್ತಾ ಇದ್ರಿ, ಈಗ ಭಾಳ ನೋವಿನ ಸಂಗತಿ ಇದು. ನಿಜವಾಗ್ಲೂ ನಮಗೆ ನೆನ್ನೆಯಿಂದ ಈ ಥರ ನಾವು ಕನಸು ಕಂಡಿಲ್ಲ. ನಾವು ಬಲಿಪೀಠಕ್ಕೆ ಹೋಗಿಸಿದ್ರಿದ್ದೀವಿ, ಇನ್ಸ್ಪೆಕ್ಟರ್ಗಳು, ACPಗಳು ಮ್ಯಾಕ್ಸಿಮಮ್ ಅಲ್ಲಿವರೆಗೂ ನಮ್ಮ ಜವಾಬ್ದಾರಿ ಇರ್ತದೆ. ನಾವೇ ಇದ್ರದ್ದು ಆಗೋದಿಲ್ಲ, ಕೊಡೋಕ್ಕಾಗೋದಿಲ್ಲ, ಈಗ ಸಾಧ್ಯನೇ ಇಲ್ಲ ಅಂತ ಹೇಳುವಂಥವ್ರು ನಾವಿಬ್ಬರೇ. ಅವ್ರು ಮೇಲ್ಮಟ್ಟದಲ್ಲಿ ಮಾತಾಡ್ತಕ್ಕಂಥವ್ರು ಅಧಿಕಾರಿ ವರ್ಗ ಆಗಿರ್ತಾರೆ. ನಾವು ಅದನ್ನು ಹೇಳಿದ ತಕ್ಷಣ ಆಟೋಮೆಟಿಕ್ಕಾಗಿ ಅದು ಮುಂದಕ್ಕೆ ಹೋಗ್ತಾ ಇರ್ತದೆ. ಆಗೋದಿಲ್ಲ, ಈ ಥರ ಆಗುತ್ತೆ, ಈ ಥರ ಪರಿಸ್ಥಿತಿ ಬಂದ್ಬಿಡುತ್ತೆ, ನಾಳೆ ಇಷ್ಟು ಜನ ಬರ್ತಾರೆ, ಇಷ್ಟು ಕಾಲು ತುಳಿದು ಏನಾದರೂ ಆಗ್ಬಿಡ್ಬೋದು, ನಾಳೆ ಇದಕ್ಕೆಲ್ಲ ಜಾಬ್ ಆಗ್ಬೋದು ಅನ್ನುವಂಥದ್ದು ನಾವು ಹೇಳ್ತೀವಿ. ಆ ಹೇಳುವಂಥದ್ದಕ್ಕೆ ಸಂಬಂಧಪಟ್ಟಾಗೆ ಈ ವಿಚಾರಗಳೆಲ್ಲನೂ ಸಹ ಗೊತ್ತಿದ್ದು ಇದೆಲ್ಲ ಹೇಳಿರ್ತಾರೆ. ಇಷ್ಟು ಜನ ಸೇರ್ತಾರೆ, ಸುಮ್ಮನೆ ಏನು ಕೂತ್ಕೊಂಡಿರೋರು, ಇಷ್ಟು ಜನ ಬರ್ತಾರೆ, ಇಷ್ಟು ಮೆಟ್ರೋದಲ್ಲಿ ಪ್ರಯಾಣ ಮಾಡ್ತಾರೆ, ಮೆಟ್ರೋಗೂ ಸಮಸ್ಯೆ ಆಗಿಬಿಡ್ತದೆ, ನಾಳೆ ಎಲ್ಲಾದರೂ ಸ್ಟೇಷನ್ಗಳು ಡ್ಯಾಮೇಜ್ ಆಗಿಬಿಡ್ತವೆ, ಪಿಲ್ಲರ್ಗಳು ಡ್ಯಾಮೇಜ್ ಆಗಿಬಿಡ್ತವೆ, ಇದೆಲ್ಲ ಹೇಳಿರ್ತಾರೆ. ಆದರೂ ಉಂಬುತನ ಅರ್ಜೆಂಟ್ ಇಷ್ಟು ಇಂಥ ಒಂದು ವ್ಯವಸ್ಥೆಯನ್ನು ಇಷ್ಟೆಲ್ಲ ಇದ್ಕೊಂಡ್ರು ಆಗ್ತಾ ಇದೆ ಅಂದ ತಕ್ಷಣವೇ ಆಯಿತು. ವಿಧಾನಸೌಧ ಹತ್ರ ಬಂದರು, ನುಗ್ಗಿದ್ರು, ಬೇರೆ ಬೇರೆ ಕಡೆ ಎಲ್ಲ ನೋಡಿದ್ದು, ವಿಧಾನಸೌಧ ಒಳಗಡೆ ನುಗ್ಗಿದ್ರು, ಮೇಲ್ಗಡೆ ಬಾವುಟ ಇಟ್ಕೊಂಡು ತಿದ್ದೆಲ್ಲ ನಾವೆಲ್ಲ ವಿಟ್ನೆಸ್ ಮಾಡಿದ್ದೀವಿ, ಅವೆಲ್ಲ ನೋಡಿದ್ದೀವಿ ನಾವು ಬೆಂಗಳೂರು ನಗರದಲ್ಲಿ. ಆದರೆ ಕಮಿಷನರ್ ಅವ್ರನ್ನ ಸಸ್ಪೆಂಡ್ ಮಾಡುವಂಥ ಇಂಥ ಕರಾಳ ದಿನ ನನ್ನ ಲೆಕ್ಕದಲ್ಲಿ ಒಂದು ಇತಿಹಾಸ ಕ್ರಿಯೇಟ್ ಆಗಿಬಿಡ್ತಲ್ಲ ನಮ್ಮ ಇಂಡಿಯಾದಲ್ಲಿ, ಕರ್ನಾಟಕ ಸ್ಟೇಟ್ ಒಳಗಡೆ ಅಂತ ಅನ್ನುವಂಥದ್ದು ಅಷ್ಟೇ ಬೇಜಾರು. ಯಾಕೆಂದ್ರೆ ಅವ್ರು ಶೆಲ್ಟ್ರಲ್ಲಿ ನಾವೆಲ್ಲ ಕೆಲಸ ಮಾಡೋರು, ಅವರೇ ನಮಗೆ ಮರ ಆಳ್ದ ಮರ, ಅವ್ರನ್ನ ಬಿಡಿಸೋದ ಕಿತ್ತಾಕ್ಬಿಟ್ರೆ ಅದು ಹೆಂಗ್ ಆಗುತ್ತೆ ಹೇಳಿ? ಮತ್ತೆ ನಾಳೆ ದಿವಸ ಯಾರು ನಂಬ್ಕೊಂಡು ಕೆಲಸ ಮಾಡೋದು, ಯಾವ ಡಿಸಿಷನ್ ತಗೊಳ್ಳೋದು ಅಧಿಕಾರಿ ವರ್ಗದವರು? ನನ್ನ ಲೆಕ್ಕದಲ್ಲಿ ಇದು ಬಹಳ ನಮಗಂತೂ ಬಹಳ ನೋವಿನ ವಿಚಾರ ಇದು. ಇದು ಡಿಮೊರಲೈಸಿಂಗ್ ಆಫ್ ಫೋರ್ಸ್. ಈಗ ನಾವು ಕಮಿಷನರ್ ಅಂಡರ್ದಲ್ಲಿ ನಾವು ಕೆಲಸ ಮಾಡ್ತೇವೆ. ಈ ಕಮಿಷನರ್ ಸಸ್ಪೆಂಡ್ ಆದ್ರೆ ನಮಗೆ ಉಳಿಸೋರ ಯಾರೀ? ನಾವು ತಪ್ಪು ಮಾಡಿದಾಗ ನಮಗೆ ಬದುಕಿಸೋರ ಯಾರು? ತಪ್ಪಲ್ಲಿ ಒಪ್ಪಲ್ಲಿ ಡ್ಯೂಟಿಯಲ್ಲಿ ಮಾಡುವಾಗ ಸಡನ್ ಆಗಿ ನಾವು ಆಕ್ಷನ್ ತಗೋಬೇಕಾಗ್ತದೆ. ನೋಡ್ಕೊಂಡು ಕೊಡೋದಲ್ಲ. ಲ್ಯಾಂಡ್ ಆರ್ಡರ್ ಪ್ರಾಬ್ಲಮ್ ಇದ್ದಾಗ ಲಾಠಿ ಚಾರ್ಜ್ ಮಾಡೋದಾಗಲಿ, ಫೈರಿಂಗ್ ಮಾಡೋದಾಗಲಿ, ಎನ್ಕೌಂಟರ್ ಮಾಡೋದಾಗ್ಲಿ, ಸ್ಪಾಟ್ ಡಿಸಿಷನ್ ತಗೋಬೇಕು, ರೈಟ್ ಆರ್ ರಾಂಗು, ಆಮೇಲೆ ವಿಚಾರ ಮಾಡೋದು. ಅದು ಪರಿಸ್ಥಿತಿ ನಾವು ಗಮನಕ್ಕೆ ತಗೊಂಡು ಅದ್ರಂಗೆ ನಾವು ಕಾನೂನು ಪ್ರಕಾರ ಆಕ್ಟ್ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತೇವೆ. ಉಳಿಸ್ಲಿಕ್ಕೆ ನಮಗೆ ಕಮಿಷನರ್ ಇರ್ತಾನೆ. ಕಮಿಷನರ್ ಸಸ್ಪೆಂಡ್ ಆದ್ರೆ ನಮ್ಮನ್ನು ಉಳಿಸೋರು ಯಾರು? ಸರ್, ಡಿಮೊರಲೈಸಿಂಗ್ ಫೋರ್ಸ್. ಸರ್, ನನ್ ಕಾಡ್ತಾ ಇರುವಂತಹ ಪ್ರಶ್ನೆ, ಕರಾವಳಿ ಭಾಗದಲ್ಲಿ ಸರಣಿ ಹತ್ಯೆ ಆದಾಗ ಅಲ್ಲಿ ಅಧಿಕಾರಿಗಳ ತಲೆದಂಡ ಆಗುತ್ತೆ, ಹುಬ್ಬಳ್ಳಿಯಲ್ಲಿ ಹತ್ಯೆ ಆದಾಗ ಅಧಿಕಾರಿಗಳ ತಲೆದಂಡ ಆಗುತ್ತೆ.
ಬೆಂಗಳೂರಿನಲ್ಲಿ ನಿನ್ನೆ ನಡೆದಿರುವಂತಹ ಇನ್ಸಿಡೆಂಟ್ಗೂ ಕೂಡ ಅಧಿಕಾರಿಗಳ ತಲೆದಂಡ ಆಗಿರುವಂಥದ್ದು. ಬಟ್ ರಾಜಕಾರಣಿಗಳು ಉತ್ತರದಾಯಿತ್ವ ಅಲ್ವಾ ಇದಕ್ಕೆ? ಇದು ಏನಾಗಿದೆ ಅಂದ್ರೆ ಹೈಕೋರ್ಟ್ನಲ್ಲಿ ಏನು PIL ಫೈಲ್ ಆಯಿತು, ಫೈಲ್ ಆದ್ಮೇಲೆ ಹೈಕೋರ್ಟ್ನವರು ಕೆಲವೊಂದು ಸರ್ಕಾರಕ್ಕೆ ನೋಟಿಸ್ ಕೊಟ್ರು. ಇದಕ್ಕೆ ಯಾರು ಹೊಣೆ, ನೀವು ಏನು ಕ್ರಮ ತಗೊಂಡಿದ್ದೀರಿ, ಏನ್ ಮಾಡಿದ್ರೆ 4-5 ಕ್ವಶನ್ ಕೇಳಿದ್ದಾರೆ. ಕೇಳಕೊಳ್ಳೆ ಇವರು ಬುಡದಲ್ಲಿ ಇದು ಬಂದ್ಬಿಡ್ತು, ತೋರಿಕೆಗೋಸ್ಕರ ಬಂತು. ಎಸ್, ಇದು ಫೇಲ್ಯೂರ್ ಆಫ್ ಇದು ಲಾ ಅಂಡ್ ಆರ್ಡರ್ ಇದು ಮೇಂಟೆನೆನ್ಸ್, ಅದಕ್ಕೆ ನಾವು ಆಕ್ಷನ್ ತಗೊಂಡಿವಿ ಅಂತ ಹೇಳಲಿಕ್ಕೆ ಈ ತರ ಮಾಡಿದ್ದಾರೆ ಅಂತ ನನಗೆ ಅನಿಸ್ತದೆ. ಅಲ್ಲ, ಸತ್ಯ ನನಗೆ ಅನಿಸ್ತದೆ. ಸತ್ಯ AG ಅವರಿಗೆ ಕರೆದು ಮೀಟಿಂಗ್ ಮಾಡಿದ್ದಾರೆ ಗೌರ್ಮೆಂಟ್ದವರು, ಅಡ್ವೊಕೇಟ್ ಜನರಲ್ಗೆ, ಪನ್ನಪ್ಪ ಅವರಿಗೆ, ಎಲ್ಲರಿಗೂ ಲೀಗಲ್ ಯಾರ್ಯಾರು ಇದ್ದಾರೆ ಕಾನ್ಸಿಕ್ವೆನ್ಸಸ್ ಎಲ್ಲ ಅವರು ಓಪನ್ ಆಗಿ ಹೇಳ್ತಾರೆ. ಹೈಕೋರ್ಟ್ ನಲ್ಲಿ ಏನಾಯ್ತು, ಏನ್ ಡಿಸ್ಕಷನ್ ಆಯ್ತು, ಏನು ಜಡ್ಜ್ ಅವರು ಏನು ಇನ್ಸ್ಟ್ರಕ್ಷನ್ ಕೊಟ್ಟರು, ಪ್ರತಿಯೊಂದನ್ನು ಡಿಸ್ಕಸ್ ಮಾಡಿರ್ತಾರೆ. ನಾಳೆ ನಿಮ್ ಬುಡದಲ್ಲಿ ಬರ್ತದೆ, ಏನಾದ್ರೂ ಕ್ರಮ ತಗೊಳ್ಳಿ ಅಂತ ಹೇಳಿದ್ಕೊಳ್ಳಿ ಈ ತರ ಮಾಡಿರ್ಬೋದು ಅಂತ ನನ್ನ ತರ್ಕ. ಅಲ್ಲ, ಎಲ್ರಿಗೂ ಹಂಗೆ ಅನಿಸ್ತಿದೆ ನೋಡ್ತಾ ಇದ್ರೆ. ಭಾಸ್ಕರ್, ಯಾಕಂದ್ರೆ ನಾವು ಡೇ 1 ನಿಂದನೇ ನಾವು ಹೇಳ್ತಾ ಇದ್ದೇನೆ, ಪ್ರತಿಯೊಂದು ಮೀಡಿಯಾದಲ್ಲಿ ನಾನು ಹೋಗಿದ್ದೇನೆ, ಪ್ರತಿಯೊಂದಲ್ಲಿ FIR ಯಾಕೆ ಮಾಡ್ತಿಲ್ಲ, ಬೇಗ FIR ಮಾಡಿ, ಸಂಬಂಧಪಟ್ಟ ಅರೆಸ್ಟ್ ಮಾಡಿ. ಅಲ್ರಿ, ಎಲ್ಲೇ ಇದ್ದವ್ರು ನಾವು ಯಾರು ಜವಾಬ್ದಾರಲ್ಲ, ಯಾರು ಆರ್ಗನೈಸರ್ ಇದ್ದಾರೆ ಅವ್ರ ಮೇಲೆ ನಾವು ಕೇಸ್ ಬುಕ್ ಮಾಡ್ತೀವಿಲ್ಲ. ಎಷ್ಟು ಕೇಸ್ ಮಾಡಿಲ್ಲ ನಾವು. ಎಕ್ಸಾಕ್ಟ್ಲಿ, UDR ಏನಕ್ಕೆ ಅಂತ ಹೊಣೆ ಯಾರದಕ್ಕೆ? ಆರ್ಗನೈಸರ್ ಹೊಣೆ. ಹೌದು, ಎಕ್ಸಾಕ್ಟ್ಲಿ. ಭಾಸ್ಕರ್ ರಾವ್ ಸರ್, ಈ RCB ಆಟಗಾರರನ್ನ ಕರ್ಕೊಂಡು ಬಂದು ನಿಮಗೆ ಸನ್ಮಾನ ಮಾಡಲೇಬೇಕು ಅಂತ ಅಂದಿದ್ದಿದ್ರೆ ಸರ್ಕಾರಕ್ಕೆ, ಸರ್ಕಾರಕ್ಕೆ ಮಾಡಲೇಬೇಕು ಅಂದಿದ್ದಿದ್ರೆ ಲೈವ್ ಸ್ಟ್ರೀಮಿಂಗ್ ಮೂಲಕ ಕೂಡ ಜನರಿಗೆ ನೀವು ವೀಕ್ಷಣೆ ಮಾಡ್ಕೊಳ್ಳಿ ಅಂತ ಹೇಳ್ಬೋದಾಗಿತ್ತು. ಮೊನ್ನೆ IPL ನಲ್ಲೂ ಅಷ್ಟೇ, ನರೇಂದ್ರ ಮೋದಿ ಸ್ಟೇಡಿಯಂನಲ್ಲಿ 1 ಲಕ್ಷ ಜನ ಅಲ್ಲಿ ಕೂತಿದ್ರೆ ಲೈವ್ ಸ್ಟ್ರೀಮಿಂಗ್ ನಲ್ಲಿ 48 ಕೋಟಿ ಜನ ವೀಕ್ಷಣೆ ಮಾಡ್ತಾ ಇದ್ರು. ಆರಾಮ್ಸೆ ಬಿಡ್ಬೋದಾಗಿತ್ತು, ಟಿವಿಗಳಲ್ಲಿ ಲೈವ್ ಸ್ಟ್ರೀಮ್ ಆಗ್ಬೋದಾಗಿತ್ತು. ಸೋಷಿಯಲ್ ಮೀಡಿಯಾದಲ್ಲಿ ಲೈವ್ ಸ್ಟ್ರೀಮಿಂಗ್ ಬಿಟ್ಟಿದ್ರೆ ಜನ ಸೇಫ್ ಆಗಿರ್ತಾ ಇದ್ರು, 11 ಜನ ಸಾಯ್ತಿರ್ಲಿಲ್ಲ. ಮಿನಿಮಮ್ ಸೆನ್ಸ್ ಇರ್ಲಿಲ್ವಾ ಅನ್ನೋದು ಒಂದು ಪ್ರಶ್ನೆ ಇಲ್ಲ ನನಗೆ. ನೋಡಿ, ಮುಖ್ಯವಾಗಿ ನೀವು ಗಮನಿಸಬೇಕಾಗಿರೋದು ಈ RCB ಟೀಮ್ ಇದೆಲ್ಲ ಕರ್ನಾಟಕ ರಾಜ್ಯ ಟೀಮ್ ಅಲ್ಲ, ಭಾರತದ ಟೀಮ್ ಅಲ್ಲ ಇದು. ಇದು ಒಂದು ಖಾಸಗಿ ಟೀಮ್. ಇದು ಹರಾಜು ಹಾಕಿ ಆಯ್ಕೆ ಮಾಡಿರೋ ಆಟಗಾರರ ಆಟ. ಇದು ಕೇವಲ ಬೆಂಗಳೂರು ಅಂತ ಇದಕ್ಕೆ ಹಾಕಿರೋದ್ರಿಂದ ನಮ್ಮ ರಾಜ್ಯದ ಜನ, ವಿಶೇಷವಾಗಿ ಬೆಂಗಳೂರಿಗರು, ಏನೋ ಒಂದು ಭಾವನಾತ್ಮಕವಾಗಿ ಅದಕ್ಕೆ ಜೊತೆ ಜೋಡಣೆ ಆಗಿದ್ದಾರೆ. ಸರ್ಕಾರ ಮೆಚುರಿಟಿ ತೋರಿಸ್ಬೇಕಾಗಿತ್ತು. ತರಾತುರಿಯಲ್ಲಿ ಚಾರ್ಟರ್ಡ್ ಪ್ಲೇನಲ್ಲಿ ಅವ್ರಿಗೆ ಕರ್ಸ್ಕೊಳ್ಳೋದು, ಮತ್ತು ಉಪಮುಖ್ಯಮಂತ್ರಿ ಅದೇನು ಅವ್ರ ಮೈ ಮೇಲೆ ದವ್ವ ಬಂದುಬಿಟ್ಟಿದೆಯೋ ಏನೋ, ಏರ್ಪೋರ್ಟ್ಗೆ ಓಡಿ ಹೋಗ್ತಾರೆ, ವಿಧಾನಸೌಧಕ್ಕೆ ಓಡಿ ಹೋಗ್ತಾರೆ, ಮತ್ತು ಸ್ಟೇಡಿಯಂಗೆ ಓಡಿ ಹೋಗ್ತಾರೆ, ಮತ್ತು ಪೈಲಟ್ ಎಸ್ಕಾಟ್ ಇರೋಂಥ ಸರ್ಕಾರಿ ವಾಹನದಲ್ಲಿ RCB ಫ್ಲಾಗ್ ಇಟ್ಕೊಂಡು ವೇವ್ ಮಾಡ್ತಾರೆ. ಅವ್ರಿಗೆ RCBಗೆ ಬೆಂಬಲ ಕೊಡಬೇಕು ಅಂದರೆ ತಮ್ಮ ಖಾಸಗಿ ವಾಹನದಲ್ಲಿ ಕೂತ್ಕೊಂಡು ಮಾಡಲಿ, ಪೈಲಟ್ ಎಸ್ಕಾಟ್ ಇಟ್ಕೊಂಡು ಯಾಕೆ ಮಾಡಬೇಕು? ಮತ್ತು ಏನೋ ಯುವಕರ ಜೊತೆ ಗುರುತಿಸ್ಕೊಂಡ್ಬಿಡ್ತೀವಿ, ನಾವು ಓಟ್ ಹಾಕ್ಸ್ಕೊಂಡ್ಬಿಡ್ತೀವಿ, ಅವ್ರ ಬೆಂಬಲ ಬಂದುಬಿಡುತ್ತೆ. ಮತ್ತು ಇವರೇನು ಕಾಂಗ್ರೆಸ್ ಸರ್ಕಾರದವರು ಅಥವಾ ಸರ್ಕಾರದವರು ಏನು RCB ಟೀಮ್ಗೆ ಏನು ಬೆಳೆಸಿದಾರಾ, ಸ್ಪಾನ್ಸರ್ ಮಾಡಿದಾರಾ, ಟ್ರೈನಿಂಗಲ್ಲಿ ದುಡ್ಡು ಕೊಟ್ಟಿದ್ದಾರಾ, ಪ್ರಾಕ್ಟೀಸ್ ಮಾಡಿಸಿದಾರಾ, ಆಡಿಸಿದಾರಾ, ಗೆಲ್ಲಿಸಿದಾರಾ? ಇವ್ರು ಯಾಕೆ ಕ್ರೆಡಿಟ್ ಸ್ನ್ಯಾಚಿಂಗ್ ಹೋಗಿ ಇದೆಲ್ಲ ಮಾಡಿ ಮೈ ಮೇಲೆ ಅಧ್ವಾನ ಮಾಡ್ಕೊಳ್ತಾ ಇರೋದು? ಟೋಟಲ್ ಪ್ಯಾನಿಕ್ ಮೋಡ್ಗೆ ಇಳಿದಿದೆ. ಈಗ ಕೂಡ ಅವಕಾಶ ಇದೆ. DK ಶಿವಕುಮಾರ್ ಮತ್ತು ಸಿದ್ದರಾಮಯ್ಯ ರಿಸೈನ್ ಮಾಡಿದ್ರೆ ಕರ್ನಾಟಕದಲ್ಲಿ ಒಂದು ಶಾಂತಿ ವಾತಾವರಣ ಬಂದೇ ಬರುತ್ತೆ. ಇಬ್ರು 100% ಫೇಲ್ ಆಗಿದ್ದಾರೆ. ದೇ ಹ್ಯಾವ್ ಫೇಲ್ಡ್ ನಾಟ್ ಓನ್ಲಿ ದಿ ಪೀಪಲ್ ಆಫ್ ಕರ್ನಾಟಕ, ದೇ ಹ್ಯಾವ್ ಫೇಲ್ಡ್ ದಿ ಗವರ್ಮೆಂಟ್ ಆಫ್ ಕರ್ನಾಟಕ, ದೇ ಹ್ಯಾವ್ ಫೇಲ್ಡ್ ದಿ ಕಾಂಗ್ರೆಸ್ ಪಾರ್ಟಿ ಆಫ್ ಕರ್ನಾಟಕ. ಅದರಿಂದ ಅವರು ಹಠತನ ಬಿಡಬೇಕು, ಅವರು ಕುರ್ಚಿ ಖಾಲಿ ಮಾಡಬೇಕು, ಮತ್ತೆ ನಮ್ಮಿಂದ ತಪ್ಪಾಗಿದೆ ಅಂತ ಒಪ್ಕೋಬೇಕು ಅವರು. 11 ಜನದ ರಕ್ತ ಅವ್ರ ಕೈಯಲ್ಲಿದೆ. ಮಾತಾಡಿಸ್ತೀನಿ ಹ್ಯಾಂಗ್ ಆನ್ ಸರ್. ನೆಕ್ಸ್ಟ್ ನನಗೆ ಪ್ರಶ್ನೆ ಇರೋದು, ಈಗ ಏನು ಮಾಡಬೇಕಾಗಿತ್ತು ಅವತ್ತು ಅಂತ. ಯಾಕಂದ್ರೆ ನಾನು ಒಂದೇ ಒಂದು ಬ್ಯಾರಿಕೇಡನ್ನು ಕೂಡ ಚಿನ್ನಸ್ವಾಮಿ ಸ್ಟೇಡಿಯಂ ಹತ್ರ ನೋಡಲಿಲ್ಲ. ನಾಟ್ ಇವನ್ ಒಂದು ಸಿಂಗಲ್ ಬ್ಯಾರಿಕೇಡ್ ಇರಲಿಲ್ಲ ಅಲ್ಲಿ. ಆಮೇಲೆ ರೋಪ್ಸ್ ಹಾಕಿರಬೇಕಾಗಿತ್ತು ಯೂಶಲಿ ಕ್ರೌಡ್ ಕಂಟ್ರೋಲಿಂಗಿಗೆ ಅಂತ. ಅಲ್ಲಿ ವಾಟರ್ ಜೆಟ್ ಇರಲಿಲ್ಲ, ಏನೂ ಇರಲಿಲ್ಲ. ಆಮೇಲೆ ಎಷ್ಟು ಸ್ಕ್ವೇರ್ ಫೀಟ್ನಲ್ಲಿ ಈ ಕ್ರೌಡ್ ಬರ್ತಾ ಇದೆ, ಬಯಲು ಪ್ರದೇಶ ಇದೆಯಾ, ಕಟ್ಟಡ ಇದೆಯಾ, ಯಾವುದನ್ನು ನೋಡದೆ ಹೆಂಗೆ ಸರ್ ಮಾಡಿದ್ರು. ಆಮೇಲೆ ಎರಡನೇ ಪ್ರಶ್ನೆ, IPS ಅಧಿಕಾರಿಗಳ ಮಧ್ಯೆ ಕೂಡ ಕಮ್ಯುನಿಕೇಷನ್ನ ಗ್ಯಾಪ್ ಇದೆಯಾ ಅಂತ. ಇವ್ರ ಲಿಮಿಟ್ಸಿಗೆ ಬರುತ್ತೆ, ಅವ್ರ ಲಿಮಿಟ್ಸಿಗೆ ಬರುತ್ತೆ, ಅವ್ರು ನೋಡ್ಕೊಳ್ಳಿ ಅಂತ ಬಿಟ್ಟುಬಿಟ್ರ ಅನ್ನೋದು ಪ್ರಶ್ನೆ. ಎರಡೂ ಪ್ರಶ್ನೆಗಳಿಗೆ ಉತ್ತರ ಕೊಡೋದಾದ್ರೆ ಸರ್. ಇಲ್ಲ, ಲಿಮಿಟೇಷನ್ ಪ್ರಶ್ನೆ ಬರೋದಿಲ್ಲ. ಇಲ್ಲಿ ಕಮಿಷನರೇಟ್ ಇರುವಾಗ ಎಲ್ಲರೂ ಕೂಡ ಕೆಲಸ ಮಾಡಬೇಕಾಗ್ತದೆ. ಬೌಂಡ್ರಿ ಗಿಂಡ್ರಿ ಪ್ರಶ್ನೆ ಬರೋದಿಲ್ಲ. ಇಲ್ಲೇನ ನಾ ಹೇಳಿದ್ನಲ್ಲ ಆಗಲೇ, ನಾನು 20 ಸಲ ಅಲ್ಲಿ ಬಂದೋಬಸ್ತ್ ಮಾಡಿದ್ದೀನಿ. ಇವ್ರು ಮೊದಲೇನಂದ್ರು ರಸ್ತೆಯಲ್ಲಿ ಮೆರವಣಿಗೆ ಮಾಡ್ತೀವಿ ಅಂತ. ಮೆರವಣಿಗೆ ಬಗ್ಗೆ ಕಮಿಷನರ್ ಗೊತ್ತಿಲ್ಲ 1 ಗಂಟೆವರೆಗೂ. ಅವರ ಕೇಳ್ತಾರೆ ಏನಾಯ್ತು ನನಗೆ ಗೊತ್ತಿಲ್ಲ ಅಂದ್ರು. ಮೆರವಣಿಗೆ ಬೇಡ ಅಂತ ಹೇಳಿದ್ರು. ಆಮೇಲೆ ಹೋಮ್ ಮಿನಿಸ್ಟರ್ ಹೇಳಿದ್ದಾರೆ. ಹೋಮ್ ಮಿನಿಸ್ಟರ್ ಮತ್ತೆ ಪ್ರೆಸ್ ಮೀಟ್ ಮಾಡಿ ಅಂತಂದ್ರು.
ಆ ಮೆರವಣಿಗೆಯಲ್ಲಿ ನಿಂತಂತ ಜನ, ರಸ್ತೆಯಲ್ಲಿ ನಿರುವಂತ ಜನ, ಇವ್ರು ಬನ್ನಿ ಮೆರವಣಿಗೆ ಮಾಡ್ತೀವಿ ಅಂತ ಅಂದ್ಕೊಂಡು ಬಂದ್ಬಿಟ್ಟಾರೆ ರಸ್ತೆಗೆ. ಆ ರಸ್ತೆ ಜನ ಎಲ್ಲ ಅಲ್ಲಿ ಸ್ಟೇಡಿಯಂಗೆ ಹೋದ್ರು ಜನ ಎಲ್ಲ, ಎಲ್ಲೆಲ್ಲಿ ಹತ್ರ ಇದೆ ಅಲ್ಲಿ ಹೋಗ್ಬಿಟ್ರು, ಅಲ್ಲಿ ಬರ್ತಾರೆ ಕೂಡ ಅಲ್ಲಿ ಹೋದ್ರು, ಅರ್ಧ ಜನ ಇಲ್ಲಿ ಬಂದ್ರು, ಅರ್ಧ ಜನ ಆ ಕಡೆ ಹೋದ್ರು. ಅಲ್ರಿ ನಾವು ಟಿಕೆಟ್ ಕೊಟ್ಟೆ ಬಂದೋಬಸ್ತ್ ಮಾಡ್ಲಿಕ್ಕೆ ನಮಗೆ ಕಷ್ಟ ಆಗ್ತದೆ. ಪುಕ್ಸಟ್ಟೆ ಬಾ ಅಂತಂದ್ರೆ ಲಕ್ಷಗಟ್ಟಲೆ ಜನ ಬಂದ್ರೆ ಮೇಂಟೈನ್ ಮಾಡ್ಲಿಕ್ಕೆ ಸಾಧ್ಯ ಇದೆಯಾ? ಇವ್ರೇನಾದ್ರು ಅಲ್ಲಿ ಹೊರಗಡೆ ಕಿವಿ ಡಿಸ್ಪ್ಲೇ ಮಾಡಿದಾರ ಜನರಿಗೆ ನೋಡ್ಲಿಕ್ಕೆ ಮಾಡ್ಲಿಕ್ಕೆ? ಏನ್ ಯಾವುದೇ ವ್ಯವಸ್ಥೆ ಇಲ್ಲ, ಯಾವುದೇ ವ್ಯವಸ್ಥೆ ಇಲ್ಲ. ನಮ್ಮ ಪೊಲೀಸರು ಬದ್ಲಿ ಆಗ್ಬೇಕ್ರಿ, ನಮ್ಮದು ನೌಕರಿ ಬದ್ಲಿ ಆಗ್ಬೇಕು. ನಾವು ಇಲ್ಲಿ ಮಸ್ಕಾ ಹೊಡೆಯೋದು ದಂಧೆ ಬಂದ್ ಮಾಡ್ಬೇಕು, ಹಿಂದೆ ಬಕೆಟ್ ಹಿಡ್ ಸಿಸ್ಟಮ್ ಬಂದ್ ಮಾಡ್ಬೇಕು. ಅವ್ರ ಹಿಂದೆ ಅಡ್ಡಾಡೋದು, ಯಾವ ಪೋಸ್ಟಿಂಗ್ ಮಾಡ್ತಾವ ಅವನಿಂದ ಅಡ್ಡಾಡೋದು, ಅವ್ರಿಂದ ಮಾಡೋದು, ಜನಸಾಮಾನ್ಯರಿಗೆ ಯಾವನ ಮಗ ಕಿಮ್ಮತ್ತು ಕೊಡೋದಿಲ್ಲ, ಯಾವನು ಕೇಳೋದಲ್ಲ, ಅಂತ ಪರಿಸ್ಥಿತಿ ಇದೆ. ಆ ರೈಟಿಂಗ್ದಲ್ಲಿ ಕೊಡುವಂತ ಧೈರ್ಯ ನಮ್ಮ ಕಮಿಷನ್ ಮಾಡಬೇಕಾಗಿತ್ತು. ಇದು ಬೇಡ, ಇದು ಮಾಡೋದಲ್ಲ ನಾವು ಅಂತ ರೈಟಿಂಗ್ದಲ್ಲಿ ಕೊಟ್ಟಿದ್ರೆ ಇವತ್ತು ಈ ಪರಿಸ್ಥಿತಿ ಬರ್ತಿರ್ಲಿಲ್ಲ ಅವರಿಗೆ. ಈಗ ಬರೀ ಓರಲ್ಲಿ ಹೇಳಿದ್ರೆ ಯಾರು ಕೇಳ್ತಾರೆ? ನಾವು ಹೇಳಿಲ್ಲ, ನಾವು ಮಾಡಿಲ್ಲ, ನಮಗೇನು ಗೊತ್ತಿಲ್ಲ, ಹೊಳ್ಳಿ ಕೇಳಿಲ್ವಾ? ಸೇಮ್ ಪ್ರೆಸ್ ಮೀಟ್ ನಲ್ಲಿ ಯಾರೋ ನೀವು ಪೊಲೀಸರು ಹಿಂಗೆ ಹೇಳಿದ್ರಂತ ಯಾರು ಹೇಳಿದ್ರು ನಿಮಗೆ ಅಂತ ಕೇಳಿದ್ರು ಅವರು. ಅವಾಗೇನು ಉತ್ತರ ಇದೆ? ಆಫ್ ದ ರೆಕಾರ್ಡ್ ಹೇಳಿ ಏನ್ ಪ್ರಯೋಜನ ಇದೆ? ರೈಟಿಂಗ್ ಅಲ್ಲಿ ಕೊಡುವಂತ ಕೆಲಸ ಆಗಬೇಕು, ಧೈರ್ಯದಿಂದ ಕೆಲಸ ಮಾಡಬೇಕು. ಈ ಮಹಾಸ್ವಾಮಿ ಓಲೈಕೆ ಬಂದ್ ಮಾಡಬೇಕು. ರೈಟ್ ಸರ್, ರೈಟ್. ಥ್ಯಾಂಕ್ ಯು. ಇಷ್ಟೊತ್ತು ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಸಾಕಷ್ಟು ವಿಚಾರಗಳನ್ನು ತಿಳಿಸ್ಕೊಟ್ರಿ. ನೀವು ಹೋಗ್ಬೇಕು ಅಂತ ಕೇಳ್ಪಟ್ವಿ ನಾವು. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಸೊ ವೀಕ್ಷಕರೇ, ಈಗ ನೆಕ್ಸ್ಟ್ ನಮ್ದು ಪ್ರಶ್ನೆ ಇರೋದು, ಸರ್ಕಾರ RCB ಹೇಳ್ದಂಗೆ ಕೇಳೋದಕ್ಕೆ ಯಾಕೆ ಮುಂದಾಯ್ತು ಅನ್ನೋದು ಪ್ರಶ್ನೆ. ಈಗ RCBಯ ಮ್ಯಾನೇಜ್ಮೆಂಟ್ ಹೇಳ್ತಂತೆ ಕೆಲ ಆಟಗಾರರು ವಿದೇಶಕ್ಕೆ ಹೋಗ್ಬಿಡ್ತಾರೆ, ಹಿಂಗಾಗಿ ಇವತ್ತೇ ಮಾಡೋಣ ಅಂತ ಅವ್ರು ಹಠ ಹಿಡಿದ್ರಂತೆ. ಅವ್ರು ಹಠ ಹಿಡಿದ್ರು ಅಂದ ಮಾತ್ರಕ್ಕೆ ಇವ್ರು ಬಗ್ಗಿದ್ಯಾಕೆ? ಅವ್ರು ಸರ್ವೆಂಟ್ಗಳಾಗಿದ್ಯಾಕೆ?